ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಶೋಭಾ. ಇವತ್ತು ಮಧ್ಯಾಹ್ನದ ಊಟಕ್ಕೆ ರುಚಿಕರವಾದ ಬೆಂಡೆಕಾಯಿ ಪಲ್ಯವನ್ನು ಮಾಡಿದ್ದೇನೆ. ಈ ಪಲ್ಯದ ರುಚಿ ತುಂಬ ಚೆನ್ನಾಗಿದೆ. ತುಂಬ ರುಚಿಯಾದ ಮತ್ತು ಸರಳವಾಗಿ ಮಾಡುವಂಥ ಪಲ್ಯವನ್ನು ಯಾವ ರೀತಿಯಾಗಿ ನಾನು ಮಾಡ್ತಿದ್ದೀನಿ ಅನ್ನೋದನ್ನು ನೋಡೋಣ ಬನ್ನಿ. ಕೆಲವಷ್ಟೇ ಸಾಮಗ್ರಿಗಳನ್ನು ಉಪಯೋಗಿಸಿಕೊಂಡು ಪಲ್ಯವನ್ನು ಸಿಂಪಲ್ಲಾಗಿ ಮಾಡಿದ್ದೇನೆ. ಈರುಳ್ಳಿ, ಟೊಮೆಟೊ ಯಾವುದೂ ಇಲ್ಲ, ಸಿಂಪಲ್ಲಾಗಿ ಮಾಡಿರುವಂಥದ್ದು. ನೋಡೋಣ ಬನ್ನಿ. ಬೆಂಡೆಕಾಯಿ ಪಲ್ಯ ಅಷ್ಟೇ ಅಲ್ಲ, ಮತ್ತೊಂದು ಫಸ್ಟ್ ಕ್ಲಾಸ್ ಮೊಸರಿನ ಗೊಜ್ಜು ನೋಡೋಣ ಬನ್ನಿ. ಗೊತ್ತೇ ಇದೆ ಅಲ್ವಾ, ಯಾರೆಲ್ಲ ನನ್ನ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ದೀರಾ, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಪ್ರೋತ್ಸಾಹಿಸಿ. ವಿಡಿಯೋವನ್ನು ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಕೂಡ ಮಾಡಿ. ಮೊದಲು ನಾನಿಲ್ಲಿ ಬೆಂಡೆಕಾಯಿ ಪಲ್ಯವನ್ನು ಮಾಡ್ತಾಯಿದ್ದೀನಿ. ಕ್ಲೀನಾಗಿ ಬೆಂಡೆಕಾಯಿನ ತೊಳೆದಾಯಿತು, ಕಟ್ ಮಾಡಿ ಇಡ್ತಾಯಿದ್ದೀನಿ. ನೋಡಿ, ಕಾಣಿಸ್ತಾ ಇದ್ದಲ್ವಾ, ಚಿಕ್ಕದಾಗಿ ಎಷ್ಟರ ಮಟ್ಟಿಗೆ ಕಟ್ ಮಾಡಿದ್ದೀನಿ. ನನ್ನ ಹತ್ರ ತುಂಬ ಚಿಕ್ಕದಾಗಿ ಕಟ್ ಮಾಡೋಕ್ಕೆ ಬರಲ್ಲ. ಬಾಂಡಲಿಯನ್ನು ತೆಗೆದುಕೊಂಡಿದ್ದೀನಿ, ತೆಂಗಿನ ಎಣ್ಣೆಯನ್ನು ಹಾಕಿದ್ದೀನಿ. ಎಲ್ಲ ಒಗ್ಗರಣೆಯನ್ನು ಹಾಕಬೇಕಲ್ವ, ಹಾಗಾಗಿ ಇದರಲ್ಲಿ 3 ಸ್ಪೂನ್ ತೆಂಗಿನ ಎಣ್ಣೆಯನ್ನು ಹಾಕಿದ್ದೀನಿ. ದೊಡ್ಡ ಸ್ಪೂನ್ ಇದೆ. ಸ್ವಲ್ಪ ಜಾಸ್ತಿ ಪ್ರಮಾಣದ ಬೆಂಡೆಕಾಯಿ ಇದೆ. 1.5 ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆಯನ್ನು ಹಾಕಿದ್ದೀನಿ ಈ ಸ್ಪೂನಲ್ಲಿ. ಹಾಗೆ ಅರ್ಧ ಸ್ಪೂನ್ ಜೀರಿಗೆ. ಎಣ್ಣೆ ಸ್ವಲ್ಪ ಕಾಯ್ದ ಮೇಲೆ 1/4 ಸ್ಪೂನ್ ಸಾಸಿವೆ ಕಾಳನ್ನು ಹಾಕಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ನಾನು ಈ ಗ್ಯಾಸನ್ನು ಇಟ್ಕೊಂಡಿದ್ದೀನಿ. ಕರಿಬೇವನ್ನು ಕೂಡ ಹಾಕ್ತಾಯಿದ್ದೀನಿ, ಫ್ರೆಶ್ ಆಗಿರುವಂಥದ್ದು, ಮನೆಯಲ್ಲೇ ಬೆಳೆದಿರೋದು. ಕ್ಯಾಪ್ಸಿಕಮ್ 1 ಮೀಡಿಯಮ್ ಸೈಜ್, ಹಾಗೆ ಹಸಿಮೆಣಸು 2 ಕೂಡ ಹಾಕ್ತೀನಿ. ಖಾರ ಜಾಸ್ತಿ ಬೇಕು ಅಂದರೆ ನೀವು ಖಾರ ಜಾಸ್ತಿ ಇರುವಂಥ ಹಸಿಮೆಣಸನ್ನು ಹಾಕ್ಬೋದು. ನಮ್ಮ ಮನೇಲಿ ಖಾರವನ್ನು ತಿನ್ನೋದು ಸ್ವಲ್ಪ ಕಡಿಮೆ, ಹಾಗಾಗಿ ಸ್ವಲ್ಪ ಹಾಕಿದ್ದೀನಿ. ನೋಡಿ, ಈಗ ಮೆಣಸಿನ ಹಿಟ್ಟನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ, ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಚೆನ್ನಾಗಿ ಕಾಣಿಸ್ತಾ ಇದೆ, ಕಲರ್ಫುಲ್ ಒಗ್ಗರಣೆ. ಈಗ ಇದಕ್ಕೆ ಅರಿಶಿನ ಪೌಡ್ರನ್ನು ಕೂಡ ಹಾಕಿದೆ. ಉದ್ದಿನಬೇಳೆ, ಜೀರಿಗೆ, ಸಾಸಿವೆ, ಹಸಿಮೆಣಸು, ಕರಿಬೇವು, ಅರಿಶಿನ ಪೌಡ್ರು ಮತ್ತು ಮೆಣಸಿನ ಹಿಟ್ಟು ಹಾಕಾಯ್ತಲ್ವ. ಈಗ ಕಟ್ ಮಾಡಿ ಇಟ್ಕೊಂಡಿರೋ ಬೆಂಡೆಕಾಯನ್ನು ಹಾಕ್ತಾಯಿದ್ದೀನಿ. ನೋಡಿ, ಈ ಸೈಜಲ್ಲಿ ಕಟ್ ಮಾಡಿದ್ದೀನಿ. ಎಲ್ಲವನ್ನು ಹಾಕಿದರೆ ಆಯಿತು. ಚೆನ್ನಾಗಿ ಮಿಕ್ಸ್ ಮಾಡಬೇಕೀಗ. ಪೂರ್ತಿಯಾಗಿ ಹಾಕ್ತಾಯಿದ್ದೀನಿ. ಎಲ್ಲ ಹಾಕಿ ಆಯಿತು. ಒಗ್ಗರಣೆ ಜೊತೆಯಲ್ಲಿ ಚೆನ್ನಾಗಿ ಸೌಟಲ್ಲಿ ಮಿಕ್ಸ್ ಮಾಡಬೇಕು. ಈಗ ಸ್ವಲ್ಪ ಹೈ ಫ್ಲೇಮನ್ನು ಮಾಡ್ಕೋತಾ ಇದ್ದೀನಿ. ಎಲ್ಲವನ್ನು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕಲ್ವಾ. ಇದೇ ರೀತಿ ಬೆಂಡೆಕಾಯಿ ಪಲ್ಯವನ್ನು ಮಾಡ್ತಾಯಿದ್ದರೆ ಮಾಡಿಕೊಂಡು ಊಟಕ್ಕೆ ದೋಸೆ, ಚಪಾತಿ, ರೊಟ್ಟಿ ಎಲ್ಲದಕ್ಕೂ ಕೂಡ ಫಸ್ಟ್ ಕ್ಲಾಸ್ ಟೇಸ್ಟ್ ಆಗಿರುತ್ತೆ. ನೋಡಿ, ಕಾಣಿಸ್ತಾ ಇದಲ್ವಾ, ಎಲ್ಲವನ್ನು ಮಿಕ್ಸ್ ಮಾಡಿ ಆಯಿತು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಇವತ್ತು ಮಧ್ಯಾಹ್ನಕ್ಕೆ ನಮ್ಮ ಮನೇಲಿ ಗೆಸ್ಟ್ ಕೂಡ ಬರ್ತಾಯಿದ್ದಾರೆ, ಹೇಳಿದ್ನಲ್ಲ ಆಗಲೇ, ಹಾಗಾಗಿ ಸ್ವಲ್ಪ ಜಾಸ್ತಿ ಪಲ್ಯವನ್ನು ಮಾಡಿದ್ದೀನಿ. ಚಿಟಿಕೆ ಬೆಲ್ಲ, ಉಪ್ಪಾಯಿತು, ಬೆಲ್ಲ ಆಯಿತು, ಹುಳಿ ಪೌಡ್ರನ್ನ ಹಾಕಿದ್ದೀನಿ. ಈ ಬೆಂಡೆಕಾಯಿ ಅಂದರೆ ಲೋಳೆ ಅಂಶ ಜಾಸ್ತಿ ಇರುತ್ತಲ್ವ, ಹಾಗಾಗಿ ಒಗ್ಗರಣೆ ನಂತರ ಮಿಕ್ಸ್ ಮಾಡಿ ಆದಮೇಲೆ ಉಪ್ಪು, ಬೆಲ್ಲ ಮತ್ತು ಹುಳಿ ಪೌಡ್ರನ್ನ ಹಾಕಿದ್ದೀನಿ. ಈಗ ತುಂಬ ಇದಕ್ಕೆ ಸ್ವಲ್ಪ ನೀರನ್ನು ಕೂಡ ಹಾಕಿದೆ, ಅರ್ಧ ಲೋಟ ಆಗುವಷ್ಟು, ಯಾಕೆಂದರೆ ಅದು ಚೆನ್ನಾಗಿ ಬೇಯಬೇಕಲ್ವ, ಹಾಗಾಗಿ. ಈಗ ಸ್ವಲ್ಪ ಹಸಿ ಇರ್ತಾನೆ ಕೆಲವರ ಮನೇಲಿ ತಿಂತಾರೆ, ಆದರೆ ನಮ್ಮ ಮನೇಲಿ ನಮ್ಮ ಅತ್ತೆ ಮಾವ ಎಲ್ಲರೂ ಕೂಡ ಇದ್ದಾರೆ. ಅವರಿಗೆ ಸಾಫ್ಟಾಗಿ ಬೇಯಲೇಬೇಕು ಪ್ರತಿಯೊಂದು ಪದಾರ್ಥನೂ, ಹಾಗಾಗಿ ನಾನು ಚೆನ್ನಾಗಿ ಬೇಯಿಸ್ತೀನಿ. ಇದನ್ನು ಮುಚ್ಚಿ ನಾನೀಗ ಒಂದು 5ರಿಂದ 8 ನಿಮಿಷ ಇಡ್ತೀನಿ. ಅಂದರೆ ಚೆನ್ನಾಗಿ ಬೇಯಬೇಕು ಅಂತ.
ಮುಚ್ಕೊಂಡು ಸಿಮ್ಮಲ್ಲೇ ಬೇಯ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಸ್ವಲ್ಪ ಮುಕ್ಕಾಲು ಈಗ ಬೆಂದಿದೆ. ಅದೀಗ ಒಂದ್ಸಲಿ ನಾನು ಮಗ್ತಾ ಇದ್ದೀನಿ. ನೀರು ಹಾಕಿದ ಮೇಲೆ ಅದು ಈ ರೀತಿಯಾಗಿ ಬೆಂದಿದೆ. ಇನ್ನೂ ಪೂರ್ತಿಯಾಗೋದು ಬೆಂದಿಲ್ಲ, ಬೇಯಬೇಕಿದೆ. ಆಲ್ಮೋಸ್ಟ್ ಫೈನಲಿ ಈಗ ಪಲ್ಯ ಆಗ್ತಾ ಇದೆ. ಇದಕ್ಕಿನ್ನೇನು ಲಾಸ್ಟ್ ಚೆನ್ನಾಗಿ ಬೆಂದ ಮೇಲೆ ಹಸಿ ತೆಂಗಿನ ತುರಿಯನ್ನು ಹಾಕಿದರೆ ಆಯಿತು. ಈಗ ಮತ್ತೆ ಮುಚ್ಚಿಟ್ಟಿದೆ ನೋಡಿ, ಚೆನ್ನಾಗಿ ಬೆಂತು. ಈಗ ಇನ್ನೊಂದು 2-3 ನಿಮಿಷ ಮುಚ್ಚಿಟ್ರೆ ಫಸ್ಟ್ ಕ್ಲಾಸಾಗಿ ಬೆಂದೇ ಬಿಡುತ್ತೆ. ಈರುಳ್ಳಿ, ಟೊಮೆಟೊ ಎಲ್ಲವನ್ನು ಕೆಲವರು ಹಾಕಿ ಮಾಡ್ತಾರೆ. ಇವತ್ತು ಸಾದಾ ಮಾಡಿದ್ದೀನಿ. ನಮ್ಮ ಮನೇಲಿ ಈ ರೀತಿ ಸಾದಾ ಅಂದರೆ ಈರುಳ್ಳಿ ಟೊಮೆಟೊ ಹಾಕ್ದೇ ಮಾಡಿದರೆ ಮಾತ್ರ ಎಲ್ಲರೂ ಕೂಡ ಇಷ್ಟ ಆಗುತ್ತೆ. ಹಾಗಾಗಿ ಈ ರೀತಿಯಾಗಿ ನಾನು ಮಾಡಿದ್ದೀನಿ. ಆದರೆ ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ. ತುಂಬ ಸ್ಪೆಷಲ್ ಆಗಿದೆ ಈ ಬೆಂಡೆಕಾಯಿ. ಮನೆ ಹತ್ರನೇ ಮಾರಲಿಕ್ಕೆ ಅಂತ ಬಂದಿದ್ದರು. ಸಾಮಾನ್ಯವಾಗಿ ಅವ್ರ ಜೊತೆ ನಾನು ತೆಗೆದುಕೊಂಡಿರ್ತೀನಿ. ಇಲ್ಲಿ ಎಲ್ಲರೂ ಕೂಡ ತಗೊಳ್ತಾರೆ. ಕೇವಲ 40 ರೂಪಾಯಿ kg. ಒಂದು 5 ನಿಮಿಷ ಮುಚ್ಚಿ ಇಡ್ತೇನೆ ನೋಡಿ, ಕಾಣಿಸ್ತಾ ಇದೆ ಅಲ್ವಾ. ಚೂರು ನೀರಿನ ಅವಶ್ಯ ಇದೆ, ಹಾಗಾಗಿ ಇರಲಿ. ಫೈನಲಿ ಚೆನ್ನಾಗಿ ಬೆಂತು ಬೆಂಡೆಕಾಯಿ ಪಲ್ಯ ರೆಡಿಯಾಗೇ ಬಿಡ್ತು. ಉಪ್ಪು ಮತ್ತು ಬೆಲ್ಲ ಬೇಕಾದರೆ ಟೇಸ್ಟ್ ನೋಡಿಕೊಂಡು ಹಾಕ್ಕೋಬೋದು. ಈಗ ನಾನು ತೆಂಗಿನ ತುರಿಯನ್ನು ಹಾಕ್ತೀನಿ. ಫೈನಲಿ ಬೆಂಡೆಕಾಯಿ ಪಲ್ಯ ಟೇಸ್ಟ್ ಆಗಿರುವಂಥದ್ದು ರೆಡಿ ಆಯಿತು. ನೀವು ಕೂಡ ಆರಾಮಾಗಿ ಮನೆಯಲ್ಲಿ ಮಾಡಬಹುದು ಅಲ್ವಾ. ತುಂಬ ಈಸಿ. ಕೆಲವಷ್ಟೇ ಸಾಮಗ್ರಿಗಳನ್ನು ಉಪಯೋಗಿಸ್ಕೊಂಡು ನಾನು ಬೆಂಡೆಕಾಯಿ ಪಲ್ಯವನ್ನು ಮಾಡಿದ್ದೀನಿ. ನೀವು ಕೂಡ ಟ್ರೈ ಮಾಡಿ. ಗೊತ್ತೇ ಇದಲ್ವಾ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಪ್ರೋತ್ಸಾಹಿಸಿ. ಬೆಂಡೆಕಾಯಿ ಪಲ್ಯ ರೆಡಿ ಆಯಿತು. ಚಪಾತಿ, ದೋಸೆ, ರೊಟ್ಟಿ ಎಲ್ಲರ ಜೊತೆಗೂ ಕೂಡ ಇದು ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟೊಂದು ಪಲ್ಯ ಇವತ್ತು ಸ್ವಲ್ಪ ಹೇಳಿದ್ನಲ್ಲ, ತುಂಬ ಖುಷಿ ಆಗ್ತಾಯಿದೆ. ಟೇಸ್ಟ್ ಅಂತೂ ಅದ್ಭುತವಾಗಿದೆ. ಈಗ ನಾನು ಪಲ್ಯ ಆಯಿತು. ಈಗ ಇದನ್ನು ನಾನೀಗ ಮೊಸರಿನ ಸಿಹಿಗೊಜ್ಜು ಮಾಡ್ತಾಯಿದ್ದೀನಿ. ಇದು ಗಟ್ಟಿ ಮೊಸರು, ಚಪ್ಪೆ ಮೊಸರು ಕಾಣಿಸ್ತಾ ಇದೆ ಅಲ್ವಾ. ಹಾಗೆ ಲಿಂಬೆಹಣ್ಣನ್ನು ಕೂಡ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಈ ಮೊಸರಿಗೆ ನಾನು ಮೊದಲು ಬೆಲ್ಲವನ್ನು ಹಾಕ್ತೀನಿ. ದಿಢೀರ್ನೆ ಕೇವಲ ಒಂದು 4 ನಿಮಿಷಕ್ಕೆಲ್ಲ ಈ ರೀತಿಯ ಗೊಜ್ಜನ್ನು ಮಾಡ್ಬೋದು. ಮೊಸರು ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ಇದ್ದೇ ಇರುತ್ತಲ್ವಾ. ಅಂದರೆ ಪದಾರ್ಥ ಮಾಡಲಿಕ್ಕೆ ಬೇಜಾರಾಯಿತು ಅಂದರೆ ತಕ್ಷಣ ಮಾಡ್ಕೋಬೋದು. ಬೆಲ್ಲವನ್ನು ಹಾಕಿದ್ದೀನಿ. ಈಗ ಉಪ್ಪನ್ನು ಹಾಕ್ತಾಯಿದ್ದೀನಿ. ಮತ್ತು ಬೆಲ್ಲ ಹಾಕಾಯಿತು, ಮೊಸರಿಗೆ ಉಪ್ಪನ್ನು ಹಾಕಾಯಿತು. ಈಗ ನಾನು ಲಿಂಬೆಹಣ್ಣನ್ನು ಹಾಕ್ತಾಯಿದ್ದೀನಿ. ಅರ್ಧ ಕಡಿ ಲಿಂಬೆಹಣ್ಣಿನ ರಸ. ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಈ ಲಿಂಬುವನ್ನು ಹಾಕೋದ್ರಿಂದ. ಮೊಸರು ಹುಳಿ ಇದ್ದರೆ ಲಿಂಬು ಬೇಡ, ಹಾಗೆ ಮಾಡಿದರೆ ಆಯಿತು. ಈಗ ನಾನು ಒಗ್ಗರಣೆಯನ್ನು ರೆಡಿ ಮಾಡ್ಕೊತಾ ಇದ್ದೀನಿ. 2 ಸ್ಪೂನ್ ತೆಂಗಿನ ಎಣ್ಣೆ, ಅದರಲ್ಲಿ 3/4 ಸ್ಪೂನ್ ಉದ್ದಿನ ಬೇಳೆನ ಹಾಕಿದೆ. ಸಾಸಿವೆ ಕಾಳು ಅರ್ಧ ಸ್ಪೂನ್, ಇಂಗು ಸ್ವಲ್ಪ, ತೆಂಗಿನ ಎಣ್ಣೆ ಸ್ವಲ್ಪ ಕಾದ ಮೇಲೆ ಉದ್ದಿನಬೇಳೆ, ಸಾಸಿವೆ, ಇಂಗು. ಈಗ ನಾನು ಇದಕ್ಕೆ ಕರಿಬೇವನ ಚೂರು ಹಾಕಿದೆ. ಒಣಮೆಣಸು 2 ಹಾಕಿದ್ದೀನಿ. ಒಗ್ಗರಣೆ ಚೆನ್ನಾಗಿ ಫ್ರೈ ಆದರೆ ಆಯಿತು. ನೋಡಿ, ಪೂರ್ತಿಯಾಗಿ ಅದನ್ನು ಇಳಿಸ್ಬೇಕು ಅನ್ನೋವಾಗ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಮೀಡಿಯಮ್ ಸೈಜ್ ಈರುಳ್ಳಿ 1. ಸ್ವಲ್ಪ ಫ್ರೈ ಆದರೆ ಸಾಕು. ಈರುಳ್ಳಿಯನ್ನು ಹಾಕಿ ಆದಮೇಲೆ ಇದನ್ನು ನಾನೀಗ ರೆಡಿ ಮಾಡಿಟ್ಕೊಂಡಿರೋ ಮೊಸರು ಗೊಜ್ಜಿಗೆ ಹಾಕ್ತಾಯಿದ್ದೀನಿ. ಇನ್ನೇನು ಫೈನಲಿ ಮೊಸರಿನ ಲಿಂಬೆಹಣ್ಣಿನ ಗೊಜ್ಜು ರೆಡಿ ಆಯಿತು. ನೀವು ಕೂಡ ಆರಾಮಾಗಿ ಮಾಡ್ಬೋದು. ಸಡನ್ನಾಗಿ ಪದಾರ್ಥ ಇಲ್ಲ ಅಂದರೆ ಇದನ್ನು ಮಾಡಿ. ಗೊತ್ತೇ ಇದೆ ಅಲ್ವಾ.
ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ದೀರಾ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಪ್ರೋತ್ಸಾಹಿಸಿ. ವಿಡಿಯೋನ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಕೂಡ ಮಾಡಿ.